ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಘೋಷಣೆ ಉತ್ತಮ ನಿರ್ಧಾರ. ವಿಜಯನಗರ ಜಿಲ್ಲೆಯ ಜನರಿಂದ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ. ಫ್ರೀ ಬಸ್ಗೋಸ್ಕರ ಹತ್ತಾರು ಹೋರಾಟವನ್ನ ಮಾಡಿದ್ವಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿರಲಿಲ್ಲ. ಈಗ ಡಿಕೆ ಶಿವಕುಮಾರ್ ಅವರು ಫ್ರೀ ಬಸ್ ಪಾಸ್ ಅನ್ನ ಘೋಷಿಸಿದ್ದಾರೆ ಅಂತ ಹೊಸಪೇಟೆಯ ಜನರು ಡಿಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಬಹುಪರಾಕ್ ಅಂತ ಹೇಳಿದ್ದಾರೆ. ಫ್ರೀ ಬಸ್ ಪಾಸ್ ಘೋಷಣೆ ನಿನ್ನೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದ ಹಾಗೆಯೇ ಮೊದಲ ಸಚಿವ ಸಂಪುಟ ಸಭೆಯನ್ನು ನಡೆಸಿದ್ರು. ಅದಾದ್ಮೇಲೆ ಪ್ರೆಸ್ ಬ್ರೀಫಿಂಗ್ ಮಾಡ್ತಾ ಈ ಒಂದು ಘೋಷಣೆಯನ್ನ ಮಾಡಿದ್ರು. ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಫ್ರೀ ಆಗಿ ಬಸ್ನಲ್ಲಿ ಓಡಾಡಲಿಕ್ಕೆ ಫ್ರೀ ಬಸ್ ಪಾಸ್ ಅನ್ನ ವಿತರಣೆ ಮಾಡೋದಾಗಿ ಘೋಷಣೆ ಮಾಡಿದ್ರು. ಸೊ ಇದಕ್ಕೆ ವಿದ್ಯಾರ್ಥಿಗಳಿಂದ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇದರಿಂದ ನಮಗೆ ಖುಷಿ ಆಗಿದೆ ಅಂತ ಹೇಳಿದ್ದಾರೆ. ಸರ್, ಇವು ಡಿಕೆ ಶಿವಕುಮಾರ್ ಸರ್ ಏನು ಫ್ರೀ ಬಸ್ ಪಾಸ್ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ AIDS ವಿದ್ಯಾರ್ಥಿ ಸಂಘಟನೆಯಿಂದ ಸಂಪೂರ್ಣ ಸ್ವಾಗತ ಕೋರ್ತಾ ಇದೆ ಸರ್. ಜೊತೆಗೇನೆ ಇವತ್ತೇನು ಅವರು ಘೋಷಣೆ ಮಾಡಿದ್ರೆ ಈ ಹಿಂದೆ ಹಲವಾರು ವರ್ಷಗಳ ಹಿಂದೆ ವಿದ್ಯಾರ್ಥಿಗಳ ಹೋರಾಟದ ಪ್ರತಿಫಲ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ ಸರ್. ಸೊ ಇದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂದ ಜಯ ಆಗಿದೆ ಫ್ರೀ ಬಸ್ ಪಾಸ್ ವಿದ್ಯಾರ್ಥಿಗಳಿಗೆ ಕೊಟ್ಟಿರೋದು. ಜೊತೆಗೆ ನಾವಿಲ್ಲಿ ಆಗ್ರಹ ಮಾಡ್ತಿರೋದು, ಇವತ್ತೇನು ಫ್ರೀ ಬಸ್ ಪಾಸ್ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಈ ವರ್ಷ ಶೈಕ್ಷಣಿಕ ವರ್ಷದಿಂದನೇ ಜಾರಿಗೊಳಿಸ್ಬೇಕಂತೇಳಿ ಸರ್ಕಾರಕ್ಕೆ ಇವತ್ತು AIDS ವಿದ್ಯಾರ್ಥಿ ಸಂಘಟನೆಯಿಂದ ಮನವಿ ಮಾಡ್ಕೊಳ್ತಾ ಇದೀವಿ ಸರ್. ಹಾ ಸರ್, ಅದೇ ಸರ್, ವಿದ್ಯಾರ್ಥಿಗಳಿಂದ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ದಾರೆ ಸರ್. 20-30 ವರ್ಷಗಳಿಂದ ಇವತ್ತು ಕಾಲೇಜ್ ಫೀಸು ಜಾಸ್ತಿ ಆಗಿದೆ, ಎಕ್ಸಾಮ್ ಫೀಸು ಜಾಸ್ತಿ ಆಗಿದೆ. ಅದನ್ನ ಕಟ್ಟಕ್ಕಾಗ್ದೇನೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಇವತ್ತು ಕಾಲೇಜಲ್ಲಿ ಅವ್ರು ಎಜುಕೇಶನ್ ಪಡ್ಕೊಳ್ತಾ ಇದಾರೆ. ಆದ್ರೆ ಆ ಹೊರೆ ನಡುವೆ ಮತ್ತೆ ಇವತ್ತು ಬಸ್ ಪಾಸ್ದು ಹೊರೆ ಆಗ್ತಾ ಇದೆ ಸರ್. ಇದು ಹೋರಾಟಕ್ಕೆ ಸಂದ ಜಯ ಸರ್. ಅದು ಅವರು ಎಲೆಕ್ಷನ್ಗೋಸ್ಕರ ವೋಟ್ ಬ್ಯಾಂಕಿಗೋಸ್ಕರ ಕೊಟ್ಟಿರೋ ಅದು ಏನಂತಾರೆ ಇದು ಸರ್ ಶಕ್ತಿ ಯೋಜನೆ ಸರ್. ಅದು ಅವ್ರು ವೋಟ್ ಬ್ಯಾಂಕಿಗೆ ಕೊಟ್ಟಿರೋದು ಸರ್. ಅದು ನಿನ್ನೆ ಜಸ್ಟ್ ಮಾನ್ಯ ಡಿಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಸರ್ ಅವರು ಏನೋ ಸಿಎಂ ಇದ್ದಾಗ ಏನ್ ಘೋಷಣೆ ಮಾಡಿದ್ರು, ಅದರಲ್ಲಿ ಬಹಳಷ್ಟು ಜಾಬಿಗೆ ನಾವು ವೇಕೆನ್ಸಿಯನ್ನ ವಿದ್ಯಾರ್ಥಿಗಳಿಗೆ ನಾವು ಅವಕಾಶ ಕೊಟ್ಟು ಓದ್ತಂತ ಪ್ರತಿಯೊಬ್ಬ ಆಕಾಂಕ್ಷಿಗಳಿಗೆ ನಾವು ಉದ್ಯೋಗ ಅವಕಾಶ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರಲ್ಲ, ಅದರಲ್ಲಿ ಮಾಡದೇ ಇದ್ದಂತ ಕಾರಣಕ್ಕ ಬಹಳಷ್ಟು ಮನಸೋತಂತ ವಿದ್ಯಾರ್ಥಿಗಳು ಈ ಹಿಂದೆ ನೀವು ನೋಡಿರ್ತೀರಿ, ಧಾರವಾಡದಲ್ಲಿ ಆಗಿರ್ಬೋದು, ಕೆಲವೊಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಆಗಿರ್ಬೋದು, ಬಹಳಷ್ಟು ದೊಡ್ಡ ಮಟ್ಟದ ಹೋರಾಟಗಳನ್ನು ಸಹ ಮಾಡಿದ್ದಾರೆ. ಈಗ ನಿನ್ನೆ ಬಂದಂತ ನಮ್ಮ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ ಕೂಡ 56,000 ಉದ್ಯೋಗಗಳನ್ನು ನಾವು ನೀಡುತ್ತೇವೆ ಅಂತಂದೇಳಿ ಆಶ್ವಾಸನೆಯನ್ನು ನೀಡಿದ್ದಾರೆ. ಆ ಒಂದು ಭರವಸೆಯಿಂದ ವಿದ್ಯಾರ್ಥಿಗಳು ಇನ್ನೂ ಉತ್ತೇಜಿತರಾಗಿದ್ದಾರೆ. ಆ ಹಿಡಿದಂತ ಮಾತಿನಂತೆ ಆದಷ್ಟು ಬೇಗನೆ ಎಲ್ಲರಿಗೂ ನೋಟಿಫಿಕೇಶನ್ ಮಾಡಿ ಆದಷ್ಟು ಬೇಗನೆ ಎಲ್ಲರಿಗೂ ಉದ್ಯೋಗವನ್ನು ಕಲ್ಪಿಸಿಕೊಟ್ಟರೆ ಬಹಳಷ್ಟು ಉಪಯೋಗವಾಗುತ್ತದೆ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಮತ್ತಷ್ಟು ಮನಸೋತು ಮತ್ತಷ್ಟು ಮನ ಒಡೆದು ಇನ್ನು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಲು ಸಿದ್ಧರಿರುತ್ತಾರೆ. ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದು ಬಹಳ ಯೂಸ್ಫುಲ್ ಆದಂತ ಘೋಷಣೆ. ಬಸ್ ಪಾಸ್ ಉಚಿತ ಏನ್ ವಿದ್ಯಾರ್ಥಿಗಳಿಗೆ ಮಾಡಿದರೆ, ನಾವು ಸಾಕಷ್ಟು ಬಾರಿ ರಾಮಲಿಂಗ ರೆಡ್ಡಿ ಸಾರಿಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಇದ್ದಾಗಂತ ಸಂದರ್ಭದಲ್ಲಿ ಸಾಕಷ್ಟು ಲೆಟರ್ಗಳ ಕೊಟ್ಟಿದೀವಿ, ಸಭೆಗಳು ಮಾಡಿದೀವಿ. ಅವರು ಘೋಷಣೆ ಮಾಡ್ತೀನಿ, ನಮ್ಮ ಸರ್ಕಾರ ಮುಗಿಯೋದ್ರ ಒಳಗಡೆ ಘೋಷಣೆ ಆಗುತ್ತೆ, ಅದಕ್ಕಾದಂತ ಸಪರೇಟ್ ಆಗಿ ಮಾಡ್ತೀನಿ ಅಂತ ಭರವಸೆ ಕೊಡ್ತಾನೆ ಬಂದಿದ್ರು. ನಾವು ಕೇಳ್ತಾನೆ ಬಂದಿದ್ವಿ, ಅದ್ ಎಲ್ಲಿ ಹುಸಿ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಇದ್ವಿ. ಅಷ್ಟ್ರ ಒಳಗಡೆನೆ ಅವರು ಘೋಷಣೆ ಮಾಡಿದ್ದು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸ್ವಾಗತ ಮಾಡುತ್ತದೆ. ಅದೇ ರೀತಿ 56,000 ಉದ್ಯೋಗಗಳು ಏನು ಘೋಷಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಎಜುಕೇಶನ್ ಮುಗಿಸಿ ಮನೆಯಲ್ಲಿದ್ದಾರೆ. ಕೆಲವೊಂದು ಮನೆಯಲ್ಲಿದ್ದಂತ ವಿದ್ಯಾರ್ಥಿಗಳು ಕೂಲಿ ಅದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಅವ್ರಿಗೆ ಎಜುಕೇಶನ್ ತಕ್ಕಂತೆ ಉದ್ಯೋಗಗಳನ್ನ ಆದಷ್ಟು ಬೇಗ ಭರ್ತಿ ಮಾಡ್ಕೋಬೇಕಂತ SFI ಈ ಮುಖಾಂತರ ಒತ್ತಾಯ ಮಾಡ್ತಾರೆ. ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಸರ್ ಅವರಿಗೆ ಮೊದಲೇದಾಗಿ ನಾನು ರಾಜ್ಯದ ವಿದ್ಯಾರ್ಥಿ ಯುವಜನರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನೀವು ಮೊದಲ ಸುದ್ದಿಗೋಷ್ಠಿಯಲ್ಲಿ ಯುವಕರಿಗೆ ಉದ್ಯೋಗದ ಒಂದು ಭರವಸೆಯನ್ನ ಕೊಟ್ಟಿದ್ದೀರಿ. ರಾಜ್ಯದಲ್ಲಿರ್ತಕ್ಕಂಥ 2,84,000 ಹುದ್ದೆಗಳೇನ್ ಖಾಲಿ ಇತ್ತು, ಅದರಲ್ಲಿ ಕೂಡಲೇ ನಾವು 56,000 ಹುದ್ದೆಗಳನ್ನ ಕೂಡಲೇ ನಾವು ನೇಮಕಾತಿ ಪ್ರಕ್ರಿಯೆನ ಆರಂಭ ಮಾಡ್ತೀವಿ ಅಂತ ಹೇಳಿ ಹೇಳಿದೀರಾ. ಆ ಮಾತನ್ನ ಕೂಡಲೇ ನೀವು ಈಡೇರಿಸ್ಬೇಕು ಸರ್. ಇವತ್ತು ನೋಡಿ, ಧಾರವಾಡ ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಬೆಂಗಳೂರು ಅಂತ ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಯುವಜನರು ಇವತ್ತು PG ಮಾಡ್ಕೊಂಡು ಹಲವಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಇವತ್ತು ಬರೀ ಕೋಚಿಂಗ್ಗೆ ಅದನ್ನ ವ್ಯಯ ಮಾಡ್ತಿದ್ದಾರೆ. ಸೊ ಅವರಿಗೆ ಯಾವುದೇ ರೀತಿಯ ಪ್ರತಿಫಲ ಸರ್ಕಾರಗಳಿಂದ ಸಿಗ್ತಾ ಇಲ್ಲ. ಈ ಒಂದು ನಿರುದ್ಯೋಗದ ಸಮಸ್ಯೆ ಏನಿದೆ, ಕೂಡಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ಹೆಚ್ಚೆಚ್ಚು ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕು. ಜೊತೆಗೆ ಖಾಲಿ ಇರ್ತಕ್ಕಂಥ ಉದ್ಯೋಗಗಳನ್ನ ಏನಿದೆ
ಅದನ್ನ ಕೂಡಲೇ ನೇಮಕಾತಿ ಮಾಡಿ ಸೊ ರಾಜ್ಯದ ಏನು ವಿದ್ಯಾರ್ಥಿಗಳ ಯುವಜನರ ಭವಿಷ್ಯಕ್ಕೆ ನೀವು ಒಂದು ಒಳ್ಳೆ ನಾಂದಿ ಆಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಜಮೀನು ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿದೆ. ಮಹಿಳೆಗೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿರುವಂಥದ್ದು ಪಕ್ಕದ ಜಮೀನಿನ ವ್ಯಕ್ತಿ. ಜಮೀನು ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿಯಾಗಿದೆ. ಮಹಿಳೆಗೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿರುವಂಥದ್ದು ಪಕ್ಕದ ಜಮೀನಿನ ವ್ಯಕ್ತಿ. ಹಲ್ಲೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಾಸನ ತಾಲೂಕಿನ ಮಡೆನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಲಕ್ಷ್ಮಿ ಮತ್ತು ಶಂಕರಯ್ಯ ಅನ್ನೋರ ನಡುವೆ ಗಲಾಟೆಯಾಗಿದೆ. ಹಲ್ಲೆ ಮಾಡಿದ್ದಾರೆ ಅಂತ ಶಾಂತಿಗ್ರಾಮ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ. ಅಕ್ರಮ ಜಮೀನು ಒತ್ತುವರಿ ಮಾಡಿ ಉಳುಮೆ ವಿಚಾರಕ್ಕೆ ಈ ಒಂದು ಗಲಾಟೆ ನಡೆದಿದೆ. ಲಕ್ಷ್ಮಿಯವರ ಮಗಳ ಮೇಲೂ ಸಹ ಹಲ್ಲೆ ನಡೆದಿದೆ ಅನ್ನುವ ದೂರನ್ನು ದಾಖಲು ಮಾಡಲಾಗಿದೆ. ಮಹಿಳೆಯ ಮೇಲೆ ಜಮೀನಿನಲ್ಲಿ ಹಿಗ್ಗಾಮುಗ್ಗ ಹಲ್ಲೆ ಮಾಡಿರುವ ಆರೋಪ ಈಗ ಶಂಕರಯ್ಯ ಅವರ ಮೇಲೆ ಕೇಳಿ ಬರ್ತಾ ಇದೆ. ಲಕ್ಷ್ಮಿ ಮತ್ತು ಶಂಕರಯ್ಯ ಅನ್ನೋರ ನಡುವೆ ಈ ಒಂದು ಗಲಾಟೆಯಾಗಿದೆ. ಜಮೀನು ವಿಚಾರಕ್ಕೆ ಆಗಿರುವಂತ ಗಲಾಟೆ ನೋಡಿ ವಿಶ್ವಾಸ ಎಲ್ಲ ಹೆಂಗ್ ಹೊಡೆದಾಡ್ಕೊಂಡಿದ್ದಾರೆ ನೋಡಿ. ನೋಡಿ ಈ ಆ ಮಹಿಳೆಯ ಮೇಲೆ ಯಾವ ರೀತಿಯಾಗಿ ಶಂಕರಯ್ಯ ಅನ್ನೋರು ಹಲ್ಲೆ ಮಾಡ್ತಾ ಇದ್ದಾರೆ ಅಂತ. ಆ ಮಹಿಳೆಯ ಜುಟ್ಟನ್ನು ಹಿಡ್ಕೊಂಡು ತಲೆ ಕೂದಲನ್ನು ಹಿಡ್ಕೊಂಡು ಯಾವ ರೀತಿಗೆ ಎಳೆದಾಡ್ತಾ ಇದ್ದಾರೆ ಅಂತ. ತಾಯಿ ಮತ್ತು ಮಗಳ ಮೇಲೆ ಈ ಒಂದು ಹಲ್ಲೆಯಾಗಿದೆ. ಜಮೀನು ವಿಚಾರಕ್ಕೆ ಆಗಿರುವಂತಹ ಗಲಾಟೆ ಕ್ಷುಲ್ಲಕ ವಿಚಾರ. ಒಬ್ಬ ಪುರುಷನಾಗಿ ಒಂದು ಹೆಣ್ಣಿನ ಮೇಲೆ ಈ ರೀತಿಯಾಗಿ ದೌರ್ಜನ್ಯವನ್ನು ನಡೆಸುವಂಥದ್ದು, ಆಕೆಯನ್ನು ಈ ರೀತಿಯಾಗಿ ಅಲ್ಲಿ ನೋಡಿ ಎಷ್ಟು ಅಮಾನವೀಯವಾಗಿ ಆಕೆಯ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು. ಆತ ಹುಡುಕ್ತಾ ಇದ್ದಾನೆ, ಒಂದು ಏನಾದರೂ ಆಯುಧ ಏನಾದರೂ ಸಿಗುತ್ತೇನೋ ಅಂತ ಹುಡುಕ್ತಾ ಇದ್ದಾನೆ. ಇದು ಬಹಳ ಭಯಾನಕವಾಗಿದೆ. ಜಮೀನು ವಿಚಾರಕ್ಕೆ ಆಗಿರುವಂತಹ ಗಲಾಟೆ. ಈತನ ವಿರುದ್ಧ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ. ವಿಡಿಯೋ ಇದೆ, ಸಾಕ್ಷಿಗೆ ಅನ್ನುವ ರೀತಿಯಲ್ಲಿ ವಿಡಿಯೋ ಇದೆ. ಮಹಿಳೆ ಮೇಲೆ ದೌರ್ಜನ್ಯ ಮತ್ತು ಹಲ್ಲೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಸಂಬಂಧಿಕರ ನಡುವೆ ಜಗಳ ಆಗಿ ಓರ್ವರ ಕೊಲೆಯಲ್ಲಿ ಅಂತ್ಯವಾಗಿದೆ. ಹರಿಹರ ತಾಲೂಕಿನ ದೀಟೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ.